ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಸಂಜೆ 5 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಮಗನೂ ಕೂಡ ಬಂದಿದ್ದಾನೆ ಸೊ ತೋಟದ ಹತ್ರ ನನ್ನ ಜೊತೆ. ನಮ್ಮ ತೋಟದ ಹತ್ರ ಹೋಗಿ ಹಸು ಎಲ್ಲ ಕಟ್ಬಿಟ್ಟು ಇವಾಗ ಶಾಂತ ಆಂಟಿ ಮಿಷಿನ್ ಮನೆ ಹತ್ರ ಬಂದಿದ್ದೀನಿ. ಶಾಂತ ಆಂಟಿಗೆ ಮನೇಲಿದ್ದಾಗಲೇ ಕಾಲ್ ಮಾಡಿದೆ, ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ತೋಡ್ತಾ ಇದ್ದೀನಿ ಅಂತಂದರು. ಸೊ ಆಂಟಿ ಎಲ್ಲಿದ್ದಾರೆ ಗೊತ್ತಿಲ್ಲ, ನೋಡ್ತೀನಿ ಆಂಟಿ ಎಲ್ಲಿದ್ದಾರೆ, ಏನೋ ಆ ತೋಟದ ಹತ್ರ ಇದ್ದಾರೋ ಇಲ್ಲ ಇಲ್ಲಿದ್ದಾರೋ ಅನ್ನೋ ಗೊತ್ತಿಲ್ಲ. ಸೊ ಬನ್ನಿ ಆಂಟಿ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಆಂಟಿ ಆಂಟಿ ಬರ್ಲ ಕಡಿಕೆ ಬರ್ಲ. ನಿದ್ದೆ ಮಾಡ್ತಾರೆ ಗಾಯ್ಸ್. ಆಂಟಿ ನಿದ್ದೆ ಮಾಡ್ತಾರೆ. ಏನು ಮಾಡೋದು? ಎದುರ್ಸದ ಪಾಪು? ಹಾಂ, ಎದುರ್ಸದ? ನೀವು ಎಂಥ ನಿದ್ದೆಗೆ ಹೋಗ್ಯಾರ ಅಂತ? ಬಾಗ್ಲಾಕ ಸುಮ್ಮನೆ, ಬಾಗ್ಲಾಕ. ಗೈಸ್ ಏನು ಗೊತ್ತಾ, ಬಾಗ್ಲ ಶಾಂತ ಆಂಟಿಗೆ ಭಯ ಜಾಸ್ತಿ, ಸಿಕ್ಕಾಬಟ್ಟೆ. ನೋಡೋಣ ಆಂಟಿಗೆ ಒಂದ್ಸಲ ಎದುರಿಸೋಣ. ಕಾಣಿಸುತ್ತಾ? ಕಾಣಿಸಲ್ಲ ನೋಡಿದ್ರೆ. ಇಲ್ಲಿ ಕಾಣಿಸ್ತಾ ಇಲ್ಲ ಕಣ. ಗೈಸ್, ಶಾಂತ ಆಂಟಿ ಮಲ್ಕೊಂಡವ್ರೆ, ನಿದ್ದೆಗೆ ಹೋಗೋರೆ ಅಂತ ಅನಿಸುತ್ತೆ. ಟೈಮ್ ಆಗಲೇ 5 ಗಂಟೆ ಆಗೈತೆ. ನಿದ್ದೆ ಮಾಡ್ತಾ ಇರ್ಬೋದು. ಸೊ ನೋಡೋಣ, ಸುಮ್ಮನೆ ಎದುರಿಸೋಣ, ನೋಡೋಣ ಎದ್ರಿಕತ್ತಾರ ಅಂತ ಅಂದ್ಬಿಟ್ಟು. ಏನು ಗೊತ್ತಾ, ಇಲ್ಲಿಂದಲೇ ಕಾರಣ ವೀಡಿಯೋಸ್ ಮಾಡು, ನಾನು ಅಲ್ಲಿ ಕೂತಿರ್ತೀನಿ, ಸುಮ್ಮನೆ ಎದುರಿಸ್ತೀನಿ, ಆಯಿತಾ? ಹಾಂ, ಇಟ್ಕೋ ಕ್ಯಾಮ್ರಾ, ಕಾಣ್ದಂಗೆ ಇಟ್ಕೋ, ಸುಮ್ಮನೆ ಇಟ್ಕೋ. ಸರಿ ಬಾ, ಇಲ್ಲಿಗೆ ಬಾ, ಸುಮ್ಮನೆ ಹಿಂಗೆ ಕಾಣ್ದಂಗೆ, ಆಯಿತಾ? ಸುಮ್ಮನೆ ಹಾಂ, ಫೋನ್ ಮಾತ್ರ ಕಾಣಲಿ. ಸರಿಪ್ಪ, ಹಿಂಗೆ ಕಲಿಪ, ಒಂದು ನಿಮಿಷ ಹಿಂಗೆ ಹಿಂಗೆ. ಹಾಂ, ಹಿಂಗೆ ಅದ್ರೋದೆ ನಾನು ಅಂತಲ್ಲ ಇದು ಅಂತದಪ್ಪ ಅಂತ ಎದುರಿಸ್ತೀಯ ಆಂಟಿನ? ಎಷ್ಟೊತ್ತೆ ಎಬ್ಬಿಸ್ತಾರೆ ನಿಮ್ಗೆ? 5 ಗಂಟೆಯಲ್ಲಿ ಇದ್ದ ಬಂದವ ನೀನ್ ಮನ್ಕೊಳಕ್ಕಿಲ್ವ? ನಾನು ಎದುರಿಸ್ತೀನಿ. ನನ್ನ ಎಷ್ಟು ದಿವಸ ಎದುರಿಸಿದ್ರಿ ನೀವು? ಅದಕ್ಕೆ ಹಿಂಗೆ ಎದುರಿಸ್ತಾರ. ಗೈಸ್ ಏನ್ ಗೊತ್ತಾ, ಕಿಚನ್ ಅಲ್ಲಿ ಏನಾರ ಗೈಸ್ ಏನ್ ಗೊತ್ತಾ, ಅಡಿಗೆ ಮನೇಲಿ ಏನಾರು ಕೆಲಸ ಮಾಡ್ಬೇಕಾರೆ ಆಂಟಿ ಎಷ್ಟು ದಿವಸ ಬಂದು ಎದುರಿಸೋರು ಗೊತ್ತಾ ನನ್ಗೆ. ಒಂದ್ ದಿವಸ ಬೈದೇ ಬಿಟ್ಟಿದೆ, ಇವಾಗ ಬಿಟ್ಟವ್ರೆ. ಹುಟ್ಟು ಚೇಷ್ಟೆ ಜಾಸ್ತಿ, ಬರೀ ಅದೇ ಕೆಲಸ, ಬರೀ ಎದುರಿಸೋದೇ ಕೆಲಸ. ಏನ್ ಕಣ್ರಿ ಎಂತದ್ದು ಇತ್ತಲ್ಲ ನಾ ಮನಿಕೊಂಡಾಗ ಎಂತದ್ ಬಂದ್ ಬಿಡ್ತ ಕಣೆ ಅಂದ್ರಿ ಎದ್ರು ಹೋದೆ. ನಾನು ಮೊದ್ಲೇ ಎದ್ರಿಕೆತೀನಿ. ನಿಂಗೆ ಎದುರಿಸ್ತಾರೆ ಒಂದ್ ಚಂದ ಬಾ ನಿಂಗೆ.
ಹಂಗೆ ಎದುರಿಸ್ಬೇಕು ನಿಮ್ಗೆ. ಅಂಕಲ್ ಬಂದು ಅಂಕಲ್ ನಿಮ್ಮ ವೈಫ್ನ ಚೆನ್ನಾಗಿ ಎದುರಿಸಿದೀನಿ ಇವತ್ತು. ಹಾ ಹಾ ತಾತೆಕಾಯಿ ಹಾಕಿಸ್ತೀರಾ? ಏನು 5 ಗಂಟೆಲಿ ನಿದ್ದೆ ಬಂದವೆ ನಿಮ್ಮ ಮನೆಯವ್ರಿಗೆ? ಓಹೋ ಚಿಂತೆ ಇಲ್ದರ್ಗೆ ಸಂತೆಲ್ ನಿದ್ದೆ ಬತ್ತವ. ನೀವೇನ್ ಚಿಂತೆ ಹೆಂಗೆ ಎಲ್ಲಿ ಬೇಕಾದ್ರೆ ಮಾಡ್ಕೊತೀನಿ ಹಂಗಂಗ್ ನಿದ್ದೆ ಬರಕಲ್ಲ ಸಾಕಾದ್ರೆ ಮಾತ್ರ ನೋಡು ನನ್ನೇ ಎತ್ತು ಅಂತೀಯ. ಮುಂದಕ್ಕೆ ನಡಿ, ಮುಂದಕ್ಕೆ ಕಷ್ಟ ಅಂತ ನನ್ ಬಿಡ್ಬೇಡ. ಏಯ್ ಬರ ಎಲ್ಲಿ ಹೋಗಿದ್ಯಾ? ಅದ್ರ ಮೇಲೆ ಹತ್ತಿಸ್ಕ ದುಡ್ಡು ನೀನು ಹಿಂಗೆ ಹೊಡೆದೆ ಮತ್ತೆ ಸೈಕಲಲ್ಲಿ ಹಾಳು ಮಾಡ್ಕೊಳ್ಳೋದು ಮತ್ತೆ. ಕವರ್ ತಂದೆ ನೀನು. ಎಂತ ಕವರು? ಏನ್ ಹಾಕಲ್ ಬಾ ನೀನ್ ಹೆಂಗ್ ಬೇಕಂಗೆ ಹೊಡೆದೊಡ್ದು ಸೈಕಲ್ ಹಾಳು ಮಾಡ್ಕತಿ ಬಾ ನೀನು. ಸರಾಯ್ತಲ್ಲ ಅದೇನು ಮಾಡ್ಕೊಳಕಲ್ಕಂಡ ಬೈಕೆ ಹೊಡಿತಾರ. ಎಲ್ಲಿಗೆ ಹೋಯ್ತಾ ಇದ್ದೀನಿ ನೀನು ಇವಾಗ? ಏಯ್ ಬಾ ಇಲ್ಲಿ. ಎದ್ರಿಸ್ಬಿಟ್ಟು ಹೆಂಗ ಇದು ಬಂದವೆ. ಈಗ ಒಳ್ಳೆ ನಿದ್ದೆ ಹೊಡಿತಾ ಇದ್ದೀರವ 5 ಗಂಟೆಲಿ. ನಂಗೆ ಏನಾರ ಆಗ್ಲಿ ಎಲ್ಲಿ ಅಂಕಲ್ ಹೇಳಿದ್ರಲ್ಲ ತಾಯ್ತ ಕಟ್ಟಿಸ್ತೀನಿ ಚೀಟ್ ಕಟ್ಟಿಸ್ತೀನಿ ಅಂತ, ಹಂಗೆ ಮಾಡ್ಸೋದು. ನೀನು ಮಾಡೋಕ್ಕಾಗುತ್ತೆ? ಅಂಕಲ್ ನೀನ್ ಕಟ್ಸ್ಬೇಕ ಅಂಕಲ್ ಅಲ್ವಲ್ಲ ಎದ್ರಿಸಿರೋ. ಅಂಕಲ್ ನೀವು ಕಟ್ಟಿಸ್ತೀರ ನಾನು ಕಟ್ಟಿಸ್ಬೇಕು? ಎದುರಿಸ್ತಾರ ನಾನು ನೋಡ್ಕೆ. ಓ ನಿಮ್ಮ ಮಿಸಸ್ ಹೆಂಗೆ ಎದುರಿಸಾರ ಗೊತ್ತಾ ನನ್ನ? ಹಾ ಯಾವಾರ ಹೊಸ್ಕೊಳಲ್ಲ ಅವ ನೋಡಿ. ಅಂಕಲು ಏನ ಜಾತಿಕಾಯಿ ಬಂದ್ರ ಗೈಸ್ ಯಾವ್ದಾದ್ರು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಐಡಿಯಾಗಳು ಹುಡುಕ್ತಾ ಇದೀವಿ. ಯಾವ್ದಾದ್ರು ಒಂದು ಮಾಡ್ಬೇಕು ರೀಲ್ಸ್. ಆಂಟಿ ಸೈಕಲ್ ಹೊಡಿ ಆಂಟಿ. ನಂಗೆ ಬರಕಲ್ ಸುಮ್ಮನೆ ಹೊಡಿತೀರ? ಫಸ್ಟ್ ಆಂಟಿಗೆ ಹೆಂಗ್ ಗೊತ್ತಾ, ಸ್ಕೂಟಿ ಕಲ್ಸು ಅಂತ ಅಂತಾರೆ. ಅದಕ್ಕೆ ಸ್ಕೂಟಿ ಕಲಿ ಅವರು ಮುಂಚೆ, ಅದಕ್ಕಿಂತ ಮುಂಚೆ ಸೈಕಲ್ ಹೊಡಿಬೇಕು. ಸೈಕಲ್ ಕಲ್ತ್ರೆ ಸೈಕಲ್ ಬಂದ್ರೇನೆ ಸ್ಕೂಟಿ ಹೊಡಕ್ ಸಾಧ್ಯ. ನೀವು ಸೈಕಲ್ ಹೊಡೆದ್ರೆ ಮಾತ್ರ ಸ್ಕೂಟಿ ಕಲಿಸ್ತೀನಿ. ಹೊಡಿಲೇಬೇಕು. ಅಂಕಲ್ ನಿಮ್ ಹೆಂಗಸರಿಗೆ ಸ್ಕೂಟಿ ಕಲಿಸ್ಬೇಕಂತೆ, ಮುಂಚೆ ಸೈಕಲ್ ಹೊಡಿಬೇಕು ತಾನೆ? ಸೈಕಲ್ ಬಂದ್ರೆ ತಾನೆ. ಏನಂಕಲ್ ಸೈಕಲ್ ಹ್ಯಾಂಡ್ಲನ್ನ ತಿರ್ಸಕ್ ಬರಕ್ಲ ಅವಳಿಗೆ. ಅದಕ್ಕೆ ಹೇಳ್ತಾ ಇದೀನಿ, ಸೈಕಲ್ ಕಲ್ತ್ರೆ ನಾನು ಸ್ಕೂಟಿ ಕಲಿಸ್ತೀನಿ ಅಂತ. ಕೊಡಿಸ್ತೀರಾ ನಿಮ್ಮ ವೈಫ್ಗೆ, ನಿಮ್ಮ ಹೆಂಗಸರಿಗೆ? ನಾನು ಹೇಳ್ಕೊಡ್ತೀನಿ. ಕೊಡಿಸ್ತೀರಾ ಹೇಳಿ, ಕೊಡಿಸ್ತೀರಾ? ಮತ್ತೆ ನಾಳೆಯಿಂದಲೇ ಕಲಿಸ್ತೀವಿ. ಓಕೆ ಆಂಟಿಗೆ ಪಾಪ ನಾನು ಇಷ್ಟ ಯಾಕೆ ಕಲಿಸಿರ್ಲಿಲ್ಲ ಸ್ಕೂಟಿನ ಅಂತಂದರೆ, ಸುಮ್ಮನೆ ಕಲ್ತ್ಬಿಟ್ಟು ವೇಸ್ಟ್ ಆಗುತ್ತೆ, ಯಾಕೆ ಸ್ಕೂಟಿ ಅಂಕಲ್ ಕೊಡ್ಸಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಅವರೇ ಹೇಳ್ತಾವ್ರೆ ಕಲಿಸು ನಾನು ಸ್ಕೂಟಿ ಕೊಡಿಸಿ ಅಂತ ಅಂದ್ಬಿಟ್ಟು. ರೆಡಿ ಆಗಿರಂಟಿ, ಹೊಸ ವರ್ಷಕ್ಕೆ ಹೊಸ ಸ್ಕೂಟಿ ಬರುತ್ತೆ. ಹೊಸದ ಸೆಕೆಂಡ್ ಹ್ಯಾಂಡ್ಲು? ಸೆಕೆಂಡ್ ಹ್ಯಾಂಡ್ಲು ಬೈಕ್ ಸೆಕೆಂಡ್ ಹ್ಯಾಂಡ್. ಆಲ್ಟಿ ಸೆಕೆಂಡ್ ಯಾವ್ದ ಆಂಟಿ ಹೊಡಿ ಒಂದು ಸ್ಕೂಟಿ ಒಂದು ರೌಂಡ್. ಬೈಕ್ ಸೈಕಲ್ ನೀನ್ ಬಾರ ಸುಮ್ನೆ ಹೊಡಿತೆ. ಯಾಕೆ ಕೊಡಕ್ ಹೋಯ ನಾವು? ಬರಂಟಿ ಫ್ರೀಯಾಗಿ ನಿಂತ್ಕೊಳಂಗಿಲ್ಲ ನೀವು. ಗೈಸ್ ಆಂಟಿಗೆ ಸ್ಕೂಟಿನ ಫಸ್ಟ್ ಟೈಮ್ ಕಲಿಸ್ತಾ ಇದ್ದೀನಿ. ಬನ್ನಿಲ್ಲ ಗಿಡ ಕೇಳಕ ಏನು ಟೈಮೇ ಇಲ್ವಾ? ಅದ್ರೊಳಗೆ ಇದ್ದು ಬಿಡ್ತೀನಿ ಬಿಡು, ಮನೆಗೂ ಬರಂಗಿಲ್ಲ. ಅಪ್ಪ ನೀನು ಕಣ್ಣು ಕೊಡಿತಾವೇನ ದೂರ ತುಂಬ್ಕೊಂಡಂಗ. ಇದ್ರಲ್ಲಿ ಫಸ್ಟ್ ನಾನು ಕೂತ್ಕೊಳ್ದಲ್ಲಿ ನೀನು ಕೂತ್ಕೊಳ್ದಲ್ಲಿ ನಾನು ಹೊಡ್ತೀನಿ. ಅವಾಗ ಜಗ್ಗಿ ಬಾಕಂದ್ ಮುಳುಗೋಗ್ಬಿಟ್ಲು. ಫಸ್ಟ್ ಕೀ ಹಿಂಗೆ ಹಾಕ್ಬೇಕು, ಆನ್ ಮಾಡಬೇಕು, ಕುತ್ಕೋಬೇಕು.
ಆಯ್ತು ನೀನು ಬರ್ದಲ್ಲ ಆಮೇಲೆ ಅಕ್ಕಗಾರು ಹೋದ. ಆ ಕಡೆಯಿಂದ ಕೂತ್ಕೊಳ್ಳಿ, ಈ ಕಡೆ ಹಚ್ಕೊಳುತ್ತೆ. ಆ ಕಡೆಯಿಂದ ಕೂತ್ಕೊಳ್ಳಿ, ಈ ಕಡೆ ಕಾಲ ಕಳಿ ತೆಳಿಕೆ ಬೀಳುತ್ತಿಲ್ಲ ಅಂದ್ರೆ ಸ್ಟ್ರೈಟ್ ಮಾಡ್ಕೊಳ್ಳಿ. ಕೂತ್ಕೊಂಡು ನೀನುವೆ ಕೂತ್ಕೊಳ್ಳೆ. ಅವು ಎಷ್ಟು ಕೊಟ್ಬಿಟ್ಟು ಕಣ ಸ್ಟಾರ್ಟ್ ಮಾಡಿದ್ವಿ ಅಂತ. ಇಲ್ಲ ಇಲ್ಲ ಮಾಡ್ಬಿಟ್ಟು ಕೊಡ್ತೀನಿ ಬಡಿಸ್ಕೊಂಡೋಗಿ. ನಾನು ಇಲ್ಲ ಶಿವಳಿ ಇದು ಅಮ್ಕೆ ಬ್ರೇಕ್ ನಿಂದ ಕಡೆ ಬ್ರೇಕ್ ಹಿಂದಕ್ಕಿರಂಟಿ ತಡಿ ಆಮೇಲೆ ಸೇರೆ ಆ ಕಡೆ ಬೀಳುತ್ತೆ. ಇಲ್ಲಿ ಬ್ರೇಕ್ ಹಿಡ್ಕೋಬೇಕಿಲ್ಲ ಲೆಫ್ಟ್ ಸೈಡ್. ಹಿಂಗ ಗಾಡಿ ಕಕ್ಕಲ್ಲ ನೀ ಕೂತ್ಕೋ, ನೀ ಮೊದ್ಲು ಕೂತ್ಕೋ ಸಂಜು. ಎಷ್ಟು ಲೀಟರ್ ಕೊಡ್ಬಿಡಿ ಇಲ್ಲಿ. ಹಿಂಗ್ ಹಿಡ್ಕೊಳ್ಳೋಣ. ನೀನು ಹಿಡ್ಕೊ, ಅದು ಹೆಂಗೆ ಬರಲ್ಲ ನೀನು ಕೂತ್ಕೋ. ಅಮ್ಮೋ ನಾನು ಹಿಡ್ಕಲ್ಲ, ನೀನು ಹಿಡ್ಕೊಳ್ಳಿ. ಇದಾ ಇದು ಅದು ಬಿಡಿ, ಬ್ರೇಕ್ ಬಿಡಿ. ಬ್ರೇಕ್ ನಾನು ಮುಟ್ಟಿ ಹಿಡ್ಕೋತೀಯ ಆಮೇಲೆ ಆಕ್ಸಿಲೇಟರ್ ಯಾಕಂಟಿ ಕೊಂಗದ್ದಿ. ಕನ್ನಡಕ ಬಂದಿಲ್ಲ ಅಂತ ಗೈಸ್ ಆಂಟಿಗೆ ಸ್ಕೂಟಿ ಕಲ್ಸೋಣ ಅಂತ ಅಂದ್ಬಿಟ್ಟು ಒಂದು 2 ರೌಂಡು ಓಡಿಸ್ದ. ಪರವಾಗಿಲ್ಲ, ಏನು ಎದ್ರದೇನಿಲ್ಲ, ಎದ್ರಲ್ಲ, ಸುಮ್ಮನೆ ಧೈರ್ಯವಾಗಿ ಹೊಡಿತಾರೆ. ಅಂದರೆ ಈ ಜಾಗದಲ್ಲೆಲ್ಲ ಕಲಿಸ್ಬಾರ್ದು, ಜಾಗ ಫುಲ್ ಒಂದು ಗ್ರೌಂಡ್ ಥರ ಇರಬೇಕು. ಸೊ ಅಲ್ಲಿ ಗಾಡಿ ಕಲಿಯೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಅಂತಂದರೆ ಯಾವ ಗಾಡಿನೂ ಓಡಾಡಲ್ಲ, ಮತ್ತು ಫ್ರೀಯಾಗಿ ಕಲಿಸ್ಬೋದು. ರೋಡ್ ಚೆನ್ನಾಗಿರುತ್ತಲ್ವ, ಅಂದರೆ ಪ್ಲೇಸ್ ಚೆನ್ನಾಗಿರುತ್ತೆ ಕಲ್ಸೋಕ್ಕೆ. ಭಯ ಏನು ಪಡ್ಕೊಳ್ಳಿಲ್ಲಪ್ಪ, ಸುಮ್ಮನೆ ಕೂತಿದ್ರು. ಕಲಿಬೋದು, ಬೇಗನೆ ಕಲಿತಾರೆ ಅಂತ ಅನ್ಸುತ್ತೆ. ಸೊ ಬನ್ನಿ ಹೋಗೋಣ. ಕೊಡಿಸ್ತಿ ಅಂತ ಹೇಳಿಲ್ವಾ ಅಂಕಲ್ಲು? ಕೊಡಿಸ್ತಂತ ಹೇಳವ್ರೆ. ಕಟಿಂಗ್ ನೋಡಿ. ತೋಟ ಹತ್ರ ಎಲ್ಲ ಹೊಡೆದು ಸೈಕಲ್ ಹಾಳು ಮಾಡ್ಕೊಬೇಡ. ಏನಂತೆ? ಬನ್ನಿ ಗೈಸ್, ಮನೆಗೆ ಹೋಗ್ತಾ ಇದೀವಿ.